ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಿಮಗೆ ನೆನಪಿರೋ ಹಾಗೆ ನಾನು ಒಂದು ಪುಸ್ತಕ ಆಲ್ಕೆಮಿಸ್ಟ್ ಪಾಲೋ ಕೊಯ್ಲೋ ಬರೆದಿರೋದು ಓದ್ತಾ ಇದ್ದೆ. ಸುಮಾರು 5 ದಿನದ್ದು ಓದಿ ನಿಲ್ಲಿಸಿದ್ದೆ. ಸೊ ಈಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಾ ಕಾರಣದಿಂದ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವತ್ತು ಅದರಿಂದ ಮುಂದುವರಿಸ್ತೀನಿ. ನೀವು ಹಳೆದು ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಪ್ಲೇ ಲಿಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಇದು ಮಾಡ್ಬೋದು, ಕೇಳಬಹುದು. ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ಎಪಿಸೋಡ್ನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನೀವು ಆಲ್ಕೆಮಿಸ್ಟ್ ಓದಿದರೆ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಫ್ರಿಕಾ ಎಷ್ಟೊಂದು ವಿಚಿತ್ರವಾಗಿದೆ, ಹುಡುಗ ಯೋಚಿಸಿದ. ಟಾಂಜಿಯರ್ನ ಅಗಲ ಕಿರಿದಾದ ರಸ್ತೆಗಳ ಉದ್ದಕ್ಕೂ ತುಂಬಿದ್ದ ಪಾನಗೃಹಗಳೊಂದರಲ್ಲಿ ಹುಡುಗ ಕುಳಿತಿದ್ದ. ಕೆಲವು ಪುರುಷರು ದೈತ್ಯಾಕಾರದ ಬುರುಡೆಯಿಂದ ನೀಳವಾದ ಕೊಳವೆಯ ಮೂಲಕ ಪರಸ್ಪರ ಕೈ ಬದಲಾಯಿಸುತ್ತಾ ಹುಕ್ಕಾ ಕುಡಿಯುತ್ತಿದ್ದರು. ಕೆಲವೇ ಸಮಯದಲ್ಲಿ ಅವನು ಪರಸ್ಪರ ಕೈ ಹಿಡಿದು ನಡೆಯುತ್ತಿರುವ ಪುರುಷರನ್ನು, ಮುಖಮರೆಸಿಕೊಂಡಿದ್ದ ಮಹಿಳೆಯರನ್ನು, ಎತ್ತರದ ಗೋಪುರದ ಮೇಲಿಂದ ಪ್ರಾರ್ಥನೆಗೆ ಕರೆ ನೀಡುತ್ತಿದ್ದ ಮುಲ್ಲಾನನ್ನು ಮತ್ತು ಮಂಡಿಯೂರಿ ನೆಲದ ಮೇಲೆ ಹಣೆಯಿಟ್ಟು ಪ್ರಾರ್ಥಿಸುತ್ತಿದ್ದ ಜನರನ್ನು ಕಂಡ. ಇದು ವಿಧರ್ಮಿಗಳ ಆರಾಧನಾ ಕ್ರಮ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡ. ಅವನು ಚಿಕ್ಕವನಿದ್ದಾಗ ಬಿಳಿಯ ಕುದುರೆಯ ಮೇಲೆ ಕುಳಿತು ಕವಚರಹಿತ ಖಡ್ಗಧಾರಿ ಸಂತ ಸಾಂಟಿಯಾಗೋ ಮಠಮೋರಸನ ವಿಗ್ರಹ ಕಂಡಿದ್ದ. ಅದಲ್ಲದೆ ತಾನೀಗ ಕಾಣುತ್ತಿರುವಂತಹದ್ದೇ ಆಕೃತಿಗಳು ಅವನ ಪಾದಕ್ಕೆ ಮಂಡಿಯೂರಿ ಪ್ರಾರ್ಥಿಸುತ್ತಿದ್ದ ಚಿತ್ರವನ್ನು ಕಂಡಿದ್ದ. ಹುಡುಗನಿಗೆ ಒಂಟಿತನದ ಜತೆಗೆ ಭಯದ ಅನುಭವವೂ ಆಯಿತು. ವಿಧರ್ಮಿಗಳನ್ನು ಕಂಡಾಗ ಅವರಲ್ಲೇನೋ ಪಾಪ ಹುದುಗೊಂಡಿದೆ ಎಂದು ಭಾವನೆ ಅವನಿಗೆ ಬರುತ್ತಿತ್ತು. ಅದೂ ಅಲ್ಲದೆ ಪಯಣದ ಭರಾಟೆಯಲ್ಲಿ ಅವನು ಅತ್ಯಂತ ಮುಖ್ಯವಾದ ಒಂದು ಸಂಗತಿಯನ್ನೇ ಮರೆತು ಬಿಟ್ಟಿದ್ದ. ಅದು ಭಾಷೆ. ಈ ಪ್ರದೇಶದ ಜನರು ಅರಬ್ಬಿ ಭಾಷೆಯನ್ನು ಹೊರತಾಗಿ ಬೇರಾವ ಭಾಷೆಯನ್ನು ಆಡುತ್ತಿರಲಿಲ್ಲ. ಇದು ಹುಡುಗನ ನಿಧಿಯ ಹುಡುಕಾಟಕ್ಕೆ ಭಾರೀ ತೊಡಕಾಗುವ ಸಾಧ್ಯತೆ ಇತ್ತು. ಪಾನಗೃಹದ ಮಾಲೀಕ ತನ್ನ ಬಳಿಗೆ ಬಂದಾಗ ಹುಡುಗ ಪಕ್ಕದ ಗಿರಾಕಿ ಕುಡಿಯುತ್ತಿದ್ದ ಪಾನೀಯದತ್ತ ಬೊಟ್ಟು ಮಾಡಿ ತನ್ನ ಬೇಡಿಕೆಯನ್ನು ಸಲ್ಲಿಸಿದ. ಅದು ಕಹಿ ಚಹಾ ಆಗಿತ್ತು. ವಾಸ್ತವದಲ್ಲಿ ಅವನಿಗೆ ವೈನ್ ಬೇಕಿತ್ತು. ತನ್ನ ಗುಪ್ತ ನಿಧಿ ಮತ್ತು ಅದನ್ನು ಪಡೆಯುವ ವಿಧಾನದ ಹೊರತು ಅವನಿಗೆ ಬೇರೇನೂ ಚಿಂತಿಸುವ ಅವಶ್ಯಕತೆ ಇದ್ದಿರಲಿಲ್ಲ. ತನ್ನ ಕುರಿಗಳ ಮಾರಾಟದಿಂದ ಸಿಕ್ಕಿದ್ದ ಯಥೇಷ್ಟ ಹಣ ಅವನ ಹೆಗಲ ಚೀಲದಲ್ಲಿತ್ತು. ಯಾರ ಬಳಿಯಲ್ಲಿ ಹಣವಿರುತ್ತದೋ ಅವನು ಯಾವತ್ತೂ ಒಂಟಿಯಾಗಿರುವುದಿಲ್ಲ. ಹಣದಲ್ಲಿ ಒಂದು ಮಾಂತ್ರಿಕ ಶಕ್ತಿ ಇದೆ ಎಂಬ ಸತ್ಯವನ್ನು ಅವನು ಅರಿತಿದ್ದ. ಪ್ರಾಯಶಃ ಇನ್ನು ಕೆಲವೇ ಸಮಯದಲ್ಲಿ ತಾನು ಪಿರಮಿಡ್ ತಲುಪಬಲ್ಲೆ. ಕೇವಲ ತನ್ನ 6 ಕುರಿಗಳನ್ನು ಲಪಟಾಯಿಸಲೆಂದು ಚಿನ್ನದ ಎದೆ ಕವಚವನ್ನು ತೊಟ್ಟಿದ್ದ ಸಲೇಮ್ನ ಆ ವೃದ್ಧ ರಾಜ ಸುಳ್ಳು ಹೇಳಿದ್ದರಲಾರದು. ಬಯಲು ಪ್ರದೇಶದ ಹುಲ್ಲುಗಾವಲಿನಲ್ಲಿ ಕುರಿಮಂದೆಯ ಜತೆಗೆ ಅಡ್ಡಾಡುವಾಗ ನಿಸರ್ಗದ ಅನೇಕ ಸಂಕೇತಗಳಿಗೆ ಅವನು ಪಳಗಿದ್ದ. ಭೂಮಿ ಮತ್ತು ಆಕಾಶವನ್ನು ಗಮನಿಸುವುದರ ಮೂಲಕ ಯಾವ ದಾರಿಯಲ್ಲಿ ಸಾಗಿದರೆ ಸುರಕ್ಷಿತವೆಂಬುದನ್ನು ಕಲಿತಿದ್ದ. ಕೆಲವೊಂದು ನಿರ್ದಿಷ್ಟ ಹಕ್ಕಿಗಳ ಉಪಸ್ಥಿತಿಯಿಂದ ಸಮೀಪವೇ ಹಾವುಗಳ ಇರುವಿಕೆಯ ಸೂಚನೆ ಕಂಡರೆ, ಕೆಲವು ಕುರುಚಲು ಗಿಡಗಂಟಿಗಳ ಸನಿಹ ನೀರಿನ ಹರಿವಿನ ಸಂಕೇತವನ್ನು ತನ್ನ ಕುರಿಗಳಿಂದ ಕಲಿತಿದ್ದ. ಭಗವಂತ ಕುರಿಗಳಿಗೆ ಅಷ್ಟೊಂದು ಸಮರ್ಪಕ ಮಾರ್ಗದರ್ಶನ ನೀಡಬಲ್ಲನಾದರೆ ಮನುಷ್ಯನಿಗೂ ಮಾರ್ಗದರ್ಶನ ನೀಡಲಾರನೆ ಎಂಬ ಆಶಯ ಹುಡುಗನಲ್ಲಿ ಭರವಸೆಯನ್ನು ಮೂಡಿಸಿತು. ಈಗ ಕುಡಿಯುತ್ತಿದ್ದ ಚಹಾ ತುಸು ಕಡಿಮೆ ಕಹಿ ಎಂದು ಅನಿಸಿತು. ನೀನು ಯಾರು? ಪಕ್ಕದಲ್ಲಿದ್ದ ಒಬ್ಬ ಸ್ಪ್ಯಾನಿಷ್ ಭಾಷೆಯಲ್ಲಿ ಕೇಳಿದ. ತಾನು ಶಕುನಗಳ ವಿಚಾರ ಮಾಡುತ್ತಿದ್ದಾಗಲೇ ಅಪರಿಚಿತನೊಬ್ಬ ತನ್ನ ಮುಂದೆ ಪ್ರತ್ಯಕ್ಷನಾದದ್ದು ಅವನಿಗೆ ನೆಮ್ಮದಿಯನ್ನು ನೀಡಿತು. ನಿನಗೆ ಸ್ಪ್ಯಾನಿಷ್ ಹೇಗೆ ಗೊತ್ತು? ಹುಡುಗ ಅಚ್ಚರಿಯಿಂದ ಪ್ರಶ್ನಿಸಿದ. ಸನಿಹದಲ್ಲಿ ನಿಂತಿದ್ದ ವ್ಯಕ್ತಿ ಪಾಶ್ಚಾತ್ಯರಂತೆ ಉಡುಗೆ ತೊಟ್ಟಿದ್ದರೂ ಮೈಬಣ್ಣ ಮತ್ತು ಕೂದಲು ಅದೇ ಪ್ರದೇಶದವನೆಂದು ಸೂಚಿಸುತ್ತಿದ್ದವು. ಅವನು ಹೆಚ್ಚು ಕಮ್ಮಿ ತನ್ನದೇ ಎತ್ತರ ಮತ್ತು ವಯಸ್ಸಿನವನಂತೆ ಕಂಡು ಬಂದ. ನಾವು ಫ್ರಾನ್ಸ್ನಿಂದ ಕೇವಲ 2 ತಾಸುಗಳ ದೂರದಲ್ಲಿರುವುದರಿಂದ ಈ ಪ್ರದೇಶದ ಹೆಚ್ಚಿನವರಿಗೆ ಸ್ಪ್ಯಾನಿಷ್ ತಿಳಿದಿರುತ್ತದೆ. ಸರಿ, ಕುಳಿತುಕೋ. ನಾನು ನಿನ್ನನ್ನು ಸತ್ಕರಿಸುತ್ತೇನೆ. ನನಗೆ ಈ ಕಹಿ ಚಹಾ ಇಷ್ಟವಿಲ್ಲ. ಒಂದು ಸೀಸೆ ವೈನ್ ತರಿಸು. ಈ ದೇಶದಲ್ಲಿ ವೈನ್ ದೊರಕುವುದಿಲ್ಲ. ಅಮಲು ಪದಾರ್ಥ ಸೇವನೆಗೆ ಇಲ್ಲಿ ನಿಷೇಧವಿದೆ. ಹುಡುಗ ನಿರಾಶನಾದ. ಅವನು ತನ್ನ ಪಿರಮಿಡ್ ತಲುಪುವ ಇರಾದೆಯನ್ನು ಯುವಕನಿಗೆ ತಿಳಿಸಿದ. ತನ್ನ ಗುಪ್ತನಿಧಿಯ ಕುರಿತು ಹೇಳಬೇಕೆನಿಸಿದರೂ ಅಪರಿಚಿತ ಆದ್ದರಿಂದ ಹೇಳದಿರುವುದೇ ಒಳ್ಳೆಯದೆಂದು ಭಾವಿಸಿದ.
ಹೇಳಿದರೆ ಈತನೂ ಅದರಲ್ಲಿ ಒಂದಂಶವನ್ನು ಕೇಳುವ ಭಯವಿತ್ತು. ಇನ್ನೂ ಕೈಗೆ ಬಂದಿರದ ಸಂಪತ್ತನ್ನು ಇನ್ನೊಬ್ಬರಿಗೆ ನೀಡುವ ವಾಗ್ದಾನದ ಬಗ್ಗೆ ನಿನ್ನೆ ತಾನೇ ವೃದ್ಧ ಎಚ್ಚರಿಸಿದ್ದು ನೆನಪಾಯಿತು. ನನ್ನ ಪಿರಮಿಡ್ ಪಯಣಕ್ಕೆ ನೀನು ಮಾರ್ಗದರ್ಶಿಯಾಗುವುದಾದರೆ ನಾನು ಅದಕ್ಕೆ ತಕ್ಕ ವೇತನ ಕೊಡಬಲ್ಲೆ. ಪಿರಮಿಡ್ಗೆ ತಲುಪದ ದಾರಿಯ ಕುರಿತು ನಿನಗೇನಾದರೂ ಕಲ್ಪನೆ ಇದೆಯೇ? ಆಗಂತುಕ ಕೇಳಿದ. ಪಾನಗೃಹದ ಮಾಲೀಕ ಅಲ್ಲೇ ನಿಂತು ಇವರಿಬ್ಬರ ಸಂಭಾಷಣೆಯನ್ನು ಆಲಿಸುತ್ತಿದ್ದು ಹುಡುಗನ ಗಮನಕ್ಕೆ ಬರದೇ ಇರಲಿಲ್ಲ. ತಾವಿಬ್ಬರು ಮಾತನಾಡುವಾಗ ಅವನ ಉಪಸ್ಥಿತಿ ಹುಡುಗನಿಗೆ ಅಷ್ಟಾಗಿ ಸರಿ ಕಾಣಲಿಲ್ಲ. ಹುಡುಗನಿಗೆ ತನ್ನ ಭಾಷೆ ತಿಳಿಯುವ ಓರ್ವ ಮಾರ್ಗದರ್ಶಿ ದೊರೆತಿದ್ದ. ಈ ಅವಕಾಶವನ್ನು ಅವನು ತೊರೆಯಲು ತಯಾರಿರಲಿಲ್ಲ. ಪಿರಮಿಡ್ ತಲುಪಬೇಕಾದರೆ ಪೂರ್ತಿ ಸಹಾರಾ ಮರುಭೂಮಿಯನ್ನು ದಾಟಿ ಹೋಗಬೇಕು ಮತ್ತು ಅದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ. ನಿನ್ನ ಬಳಿ ಅಷ್ಟೊಂದು ಹಣವಿದೆಯೇ ಎಂದು ನಾನು ಮೊದಲು ಖಾತ್ರಿ ಮಾಡಿಕೊಳ್ಳಬೇಕು, ಯುವಕ ಹೇಳಿದ. ಹುಡುಗನಿಗೆ ಇದೊಂದು ವಿಚಿತ್ರ ಬೇಡಿಕೆಯಂತೆ ತೋರಿಬಂತು. ನೀನು ಮನಃಪೂರ್ವಕವಾಗಿ ಬಯಸಿದರೆ ಅದನ್ನು ಸಾಧಿಸಿಕೊಡಲು ಇಡೀ ಬ್ರಹ್ಮಾಂಡವೇ ನಿನ್ನ ಜತೆ ಪಿತೂರಿ ನಡೆಸಿ ಸಹಕರಿಸುತ್ತದೆ ಎಂದು ವೃದ್ಧ ಹೇಳಿದ ಮಾತುಗಳಲ್ಲಿ ಅವನಿಗೆ ವಿಶ್ವಾಸ ಇತ್ತು. ತನ್ನ ಹೆಗಲ ಚೀಲದಿಂದ ಹಣವನ್ನು ಹೊರತೆಗೆದು ಹುಡುಗ ಯುವಕನಿಗೆ ತೋರಿಸಿದ. ಅದನ್ನು ಗಮನಿಸಿದ ಪಾನಗೃಹದ ಮಾಲೀಕ ಸಮೀಪಕ್ಕೆ ಬಂದು ಕೋಪದಿಂದ ತನ್ನ ಭಾಷೆಯಲ್ಲಿ ಯುವಕನ್ನು ಬೈಯಲಾರಂಭಿಸಿದ. ಅವನು ತೀರಾ ಸಿಡಿಮಡಿಗೊಂಡಿದ್ದ. ನಾವಿನ್ನು ಇಲ್ಲಿಂದ ಹೊರಡುವ, ನಮ್ಮಿಬ್ಬರನ್ನು ಇಲ್ಲಿಂದ ಹೊರಡುವಂತೆ ಆತ ಹೇಳುತ್ತಿದ್ದಾನೆ, ಯುವಕ ಹುಡುಗನಿಗೆ ಹೇಳಿದ. ಅಷ್ಟೇ ತಾನೇ, ಹುಡುಗನಿಗೆ ಸಮಾಧಾನವಾಯಿತು. ಹಣ ಪಾವತಿಗೆ ಎದ್ದು ನಿಂತಾಗ ಪಾನಗೃಹದ ಮಾಲೀಕ ಹುಡುಗನ ಕೈ ಹಿಡಿದು ತನ್ನತ್ತ ಎಳೆದು ಅರಬ್ಬಿ ಭಾಷೆಯಲ್ಲಿ ಏನನ್ನೋ ಹೇಳತೊಡಗಿದ. ಹುಡುಗನು ಬಲಿಷ್ಠನಾಗಿದ್ದರಿಂದ ಅವನೊಡನೆ ಸೆಣಸಲು ಯೋಚಿಸಿದರೂ ತಾನು ಅನ್ಯರ ದೇಶದಲ್ಲಿರುವುದರಿಂದ ಅದು ಉಚಿತವಲ್ಲ ಎಂದು ಯೋಚಿಸಿ ಸುಮ್ಮನಾದ. ಅಷ್ಟರಲ್ಲಿ ಪಾನಗೃಹದ ಮಾಲೀಕನನ್ನು ಜೋರಾಗಿ ಪಕ್ಕಕ್ಕೆ ತಳ್ಳಿದ ಯುವಕ ಹುಡುಗನನ್ನು ಬಿಡಿಸಿ ಹೊರಗೆ ಕರೆತಂದ. ಅವನು ನಿನ್ನ ಹಣವನ್ನು ದೋಚಲು ಯತ್ನಿಸಿದ್ದ, ಯುವಕ ಹೇಳತೊಡಗಿದ. ಟಾಂಜಿಯರ್ ಉಳಿದ ಆಫ್ರಿಕಾದಂತಲ್ಲ, ಇದು ಬಂದರು ಪ್ರದೇಶ. ಪ್ರತಿ ಬಂದರಲ್ಲೂ ಕಳ್ಳಕಾಕರು ತುಂಬಿರುತ್ತಾರೆ. ಹಣ ನಿನ್ನ ಕೈಲಿರುವುದು ಸುರಕ್ಷಿತವಲ್ಲ. ಹುಡುಗ ತನ್ನ ಹೊಸ ಸ್ನೇಹಿತನನ್ನು ನಂಬಿದ. ಅಪಾಯಕಾರಿ ಸನ್ನಿವೇಶದಲ್ಲಿ ಅವನು ತನಗೆ ನೆರವಾಗಿದ್ದ. ತನ್ನ ಜೇಬಿನಿಂದ ಹಣವನ್ನು ಹೊರತೆಗೆದು ಎಣಿಸಿ ಅವನಿಗೆ ಕೊಟ್ಟ. ನಮಗೆ ನಾಳೆಯೇ ಪಿರಮಿಡ್ಗೆ ಹೊರಡಬೇಕು, ಹುಡುಗನಿಂದ ಹಣವನ್ನು ತೆಗೆದುಕೊಳ್ಳುತ್ತಾ ಯುವಕ ಹೇಳಿದ. ಅದಕ್ಕಾಗಿ ನಾವು 2 ಒಂಟೆಗಳನ್ನು ಖರೀದಿಸಬೇಕು. ಅವರಿಬ್ಬರು ಟಾಂಜಿಯರ್ನ ಅಗಲ ಕಿರಿದಾದ ರಸ್ತೆಗಳ ಮೂಲಕ ಜೊತೆಯಾಗಿ ನಡೆಯುತ್ತಿದ್ದರು. ರಸ್ತೆ ತುಂಬ ವಿವಿಧ ವಸ್ತುಗಳ ಮಳಿಗೆಗಳಿಂದ ತುಂಬಿದ್ದವು. ಅವರು ಮಾರುಕಟ್ಟೆಯ ವಿಶಾಲ ಚೌಕಿಯ ನಡುಭಾಗಕ್ಕೆ ಬಂದು ತಲುಪಿದರು. ಅಲ್ಲಿ ಸಹಸ್ರಾರು ಜನರು ಎತ್ತರದ ಸ್ವರದಲ್ಲಿ ಚರ್ಚೆ ನಡೆಸುತ್ತಾ ವ್ಯವಹಾರ ಮಾಡುತ್ತಿದ್ದರು. ತರಕಾರಿಯಿಂದ ಹಿಡಿದು ಖಡ್ಗಗಳು, ರತ್ನಗಂಬಳಿ, ತಂಬಾಕಿನವರೆಗೆ ಎಲ್ಲ ಒಂದೇ ಚೌಕಿಯಲ್ಲಿ ತುಂಬಿಕೊಂಡಿದ್ದವು. ಹೊಸ ಸ್ನೇಹಿತನ ಕೈಯಲ್ಲಿ ತನ್ನ ಸಂಪೂರ್ಣ ಹಣವಿರುವುದರಿಂದ ಹುಡುಗ ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಾ ಹಿಂಬಾಲಿಸಿ ನಡೆದ. ಒಮ್ಮೆ ತನ್ನ ಹಣವನ್ನು ಅವನಿಂದ ಮರಳಿ ಪಡೆಯಲು ಯೋಚಿಸಿದನಾದರೂ ಈ ಪ್ರದೇಶದ ರೀತಿನೀತಿಗಳನ್ನು ಅರಿತಿರದ ಹುಡುಗ ಮುಜುಗರದಿಂದ ಅಂಜಿ ಸುಮ್ಮನಾದ. ನಾನು ಅವನನ್ನು ಗಮನಿಸುತ್ತಲೇ ಇರುತ್ತೇನೆ, ಮನಸ್ಸಲ್ಲೇ ಹೇಳಿಕೊಂಡ ಹುಡುಗ. ಹೇಗೂ ತಾನು ಅವನಿಗಿಂತ ಕೊಂಚ ಬಲಿಷ್ಠನಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಹೀಗೆ ಮನಸ್ಸು ಗೊಂದಲದಲ್ಲಿ ಇದ್ದಾಗ ಒಮ್ಮಿಂದೊಮ್ಮೆಗೆ ಮಳಿಗೆಯೊಂದರಲ್ಲಿ ಇರಿಸಿದ ಖಡ್ಗವೊಂದು ಹುಡುಗನ ಕಣ್ಣಿಗೆ ಬಿತ್ತು. ಅಷ್ಟೊಂದು ಸುಂದರ ಖಡ್ಗವನ್ನು ಅವನೆಂದೂ ಕಂಡಿರಲಿಲ್ಲ. ಅದರ ಹೊರಕವಚ ಬೆಳ್ಳಿಯ ಕುಸುರಿನಿಂದ ಅಲಂಕೃತವಾಗಿತ್ತು ಮತ್ತು ಅದರ ಕಪ್ಪು ಹೊದಿಕೆಯ ಮೇಲೆ ಅಮೂಲ್ಯ ರತ್ನದ ಹರಳುಗಳನ್ನು ಕೂಡಿಸಲಾಗಿತ್ತು. ತಾನು ಈಜಿಪ್ಟ್ನಿಂದ ಮರಳಿ ಬರುವ ವೇಳೆ ಅಂತಹ ಒಂದು ಖಡ್ಗವನ್ನು ಖರೀದಿಸಬೇಕು ಎಂದು ನಿರ್ಧರಿಸಿದ. ಆ ಖಡ್ಗದ ಬೆಲೆ ಎಷ್ಟೆಂದು ಕೇಳು, ತನ್ನ ಹೊಸ ಸ್ನೇಹಿತನಿಗೆ ಹುಡುಗ ಕೇಳಿದ. ಅವನ ಸ್ನೇಹಿತ ಕಾಣಿಸಲಿಲ್ಲ. ಖಡ್ಗ ನೋಡುವ ಭರದಲ್ಲಿ ಅವನ ಮೇಲಿನ ತನ್ನ ಲಕ್ಷ್ಯ ಕಳಕೊಂಡಿದ್ದು ಅರಿವಾಗಿ ತಕ್ಷಣ ದಿಕ್ಕೆಟ್ಟು ನಿಂತ. ಏನು ಮಾಡುವುದೆಂದು ತೋಚದೆ ಹಿಂದಿರುಗಿ ನೋಡಲು ಧೈರ್ಯ ಸಾಲದೆ ಸುಮ್ಮನೆ ಆ ಖಡ್ಗವನ್ನು ನೋಡುತ್ತಲೇ ನಿಂತಿದ್ದ. ಒಂದರೆಗಳಿಗೆ ಧೈರ್ಯ ತಂದುಕೊಂಡು ಮೆಲ್ಲನೆ ಹಿಂದಿರುಗಿ ನೋಡಿದ. ತನ್ನ ಸುತ್ತಮುತ್ತಲಿನ ಮಾರುಕಟ್ಟೆಯಲ್ಲಿ ಜನರು ತರತರದ ವ್ಯಾಪಾರಗಳಲ್ಲಿ ನಿರತರಾಗಿದ್ದರು. ಆದರೆ ಎಲ್ಲಿಯೂ ತನ್ನ ಸ್ನೇಹಿತನ ಸುಳಿವಿರಲಿಲ್ಲ. ಹೇಗೋ ಆಕಸ್ಮಿಕವಾಗಿ ಜನಸಂದಣಿಯಲ್ಲಿ ಅವನು ನನ್ನಿಂದ ಬೇರ್ಪಟ್ಟಿರಬಹುದು ಎಂದು ಹುಸಿ ನಂಬಿಕೆಯೊಂದಿಗೆ ಹುಡುಗ ಅಲ್ಲಿಯೇ ನಿಂತು ಅವನು ತಿರುಗಿ ಬರುವವರೆಗೆ ಕಾಯಲು ನಿರ್ಧರಿಸಿದ. ಅವನು ಕಾಯುತ್ತಿರುವ ಹೊತ್ತಿನಲ್ಲಿ ಎತ್ತರದ ಗೋಪುರದಿಂದ ಮುಲ್ಲಾ ಪ್ರಾರ್ಥನೆಗೆ ಕರ ನೀಡಲು ಆರಂಭಿಸಿದರು. ಅಲ್ಲಿರುವ ಜನರೆಲ್ಲ ತಮ್ಮ ತಮ್ಮ ಮಳಿಗೆಗಳ ಬಾಗಿಲು ಮುಚ್ಚಿ ಒಂದೆಡೆ ಸೇರಿ ಮಂಡಿಯೂರಿ ಪ್ರಾರ್ಥಿಸತೊಡಗಿದರು. ಹೊತ್ತು ಕಂತುವ ಸಮಯವಾಗಿತ್ತು. ಹುಡುಗ ಚೌಕಿಯ ಸುತ್ತಲಿರುವ ಬಿಳಿದಾದ ಕಟ್ಟಡಗಳ ಹಿಂದೆ ಸೂರ್ಯ ಮರೆಯಾಗುವುದನ್ನು ನೋಡುತ್ತಾ ನಿಂತ. ಬೆಳಗಾದಾಗ ಹುಡುಗ ಮತ್ತೊಂದು ಖಂಡದಲ್ಲಿದ್ದ. 60 ಕುರಿಗಳ ಒಡೆಯನಾಗಿ ಹುಡುಗಿಯೊಬ್ಬಳ
ಭೇಟಿಯ ಕ್ಷಣಗಣನೆಯಲ್ಲಿ ಇದ್ದವನು ಹಿಂದಿನ ಮುಂಜಾನೆ ತನಗೆ ಪರಿಚಿತವಾದ ಆ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಬದುಕು ತನ್ನದೇ ಹತೋಟಿಯಲ್ಲಿದೆ ಎಂದು ಭಾವಿಸಿದ್ದ. ಆದರೆ ಸೂರ್ಯ ಅಸ್ತಮಿಸುತ್ತಿದ್ದ ಹಾಗೆ ಅದೇ ಹುಡುಗ ಆಡಲು ಭಾಷೆ ಅರಿಯದ ಇನ್ನೊಂದು ದೇಶದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಭಿಕಾರಿಯಂತೆ ಆಗಿದ್ದ. ಹುಡುಗನೀಗ ಕುರಿಗಾಹಿಯೂ ಅಲ್ಲ. ಇಲ್ಲಿಂದ ಹಿಂದಕ್ಕೆ ತೆರಳಿ ಎಲ್ಲವನ್ನೂ ಮತ್ತೆ ಶುರುವಿನಿಂದ ಆರಂಭಿಸಬೇಕು ಎಂದರೆ ಕೈಯಲ್ಲಿ ಚಿಕ್ಕಾಸು ಇರಲಿಲ್ಲ. ಇವೆಲ್ಲ ಸೂರ್ಯ ಉದಿಸಿ ಮುಳುಗುವುದರೊಳಗೆ ಸಂಭವಿಸಿತ್ತು. ತನ್ನ ಬಗ್ಗೆ ತಾನೇ ಪಶ್ಚಾತ್ತಾಪ ಪಟ್ಟುಕೊಂಡ. ಬದುಕಿನಲ್ಲಿ ತನ್ನಿಂದ ತಾನೇ ಬಂದೆರಗಿದ ವಿಪತ್ತು ಹುಡುಗನನ್ನು ಕಂಗೆಡಿಸಿತು. ತನ್ನ ಬಗ್ಗೆಯೇ ಎಷ್ಟೊಂದು ಹತಾಶನಾದನೆಂದರೆ ಗಟ್ಟಿಯಾಗಿ ಅಳಬೇಕು ಎನಿಸಿತು. ಹುಡುಗ ಎಂದಿಗೂ ತನ್ನ ಗುರಿಗಳ ಮುಂದೆ ಹತ್ತಿರಲಿಲ್ಲ. ಈಗಂತೂ ಅವನು ತನ್ನ ಮನೆ ಮಂದಿಯಿಂದಲೂ ದೂರವಾಗಿದ್ದ. ಮಾರುಕಟ್ಟೆಯು ನಿರ್ಜನವಾಗಿತ್ತು. ಕನಸುಗಳನ್ನು ಹೊತ್ತು ಬದುಕಲು ಹೊರಟ ತನಗೆ ಭಗವಂತ ಎಸಗಿದ ಅನ್ಯಾಯವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಹುಡುಗ ಯೋಚಿಸಿದ, ನನ್ನ ಬಳಿಯಲ್ಲಿ ಕುರಿಗಳಿದ್ದಾಗ ನಾನು ಖುಷಿಯಿಂದ ಇದ್ದೆ ಮತ್ತು ಸುತ್ತಲಿನವರನ್ನು ಖುಷಿಗೊಳಿಸುತ್ತಿದ್ದೆ. ಜನರು ನನ್ನನ್ನು ಕಂಡಾಗ ಸ್ವಾಗತಿಸುತ್ತಿದ್ದರು. ಆದರೆ ತಾನೀಗ ವ್ಯಥಿತ ಮತ್ತು ನಿಸ್ಸಹಾಯಕ. ಒಬ್ಬ ವ್ಯಕ್ತಿ ಎಸಗಿದ ಕೃತ್ಯದಿಂದ ಜನರ ಮೇಲೆ ಕೆಟ್ಟ ಭಾವನೆ ಏರ್ಪಟ್ಟು ನಾನೀಗ ಎಲ್ಲರಲ್ಲೂ ನಂಬಿಕೆಯನ್ನು ಕಳಕೊಳ್ಳುತ್ತಿದ್ದೇನೆ. ನನಗೆ ನನ್ನ ನಿಧಿಯನ್ನು ಹೊಂದಲು ಸಾಧ್ಯವಾಗದೆ ಹೋಗುವುದರಿಂದ ನಾನಿನ್ನು ಸಂಪತ್ತು ಹೊಂದಿರುವವರ ಎಲ್ಲರನ್ನೂ ದ್ವೇಷಿಸತೊಡಗುತ್ತೇನೆ. ಬಹುಶಃ ಪ್ರಪಂಚವನ್ನು ಗೆಲ್ಲುವುದಕ್ಕೆ ನಾನೋರ್ವ ಕ್ಷುಲ್ಲಕ ವ್ಯಕ್ತಿಯಾಗಿರಬಹುದು. ಆದ್ದರಿಂದ ಇನ್ನು ಮುಂದೆ ಇದ್ದ ಅಲ್ಪ ಸ್ವಲ್ಪದಲ್ಲೇ ತೃಪ್ತಿಯನ್ನು ಹೊಂದಿ ಬದುಕಬೇಕು. ಹೀಗೆ ಯೋಚಿಸುತ್ತಾ ತನ್ನ ಬಳಿಯಲ್ಲಿ ಉಳಿದುಕೊಂಡಿರುವ ಸ್ವತ್ತಿನ ಚೀಲವನ್ನು ಬಿಚ್ಚಿದ. ಪ್ರಾಯಶಃ ಹಡಗಿನಲ್ಲಿ ತಿಂದು ಮಿಕ್ಕಿದ ಒಂದು ತುಂಡು ಬ್ರೆಡ್ ಇದ್ದಿರಬೇಕು ಎಂದುಕೊಳ್ಳುತ್ತಾ ಚೀಲವನ್ನು ಬಿಚ್ಚಿದರೆ ಅಲ್ಲಿ ಅವನಿಗೆ ದೊರೆತದ್ದು ಒಂದು ದಪ್ಪ ಪುಸ್ತಕ, ಹಳೆಯ ಜಾಕೀಟು ಮತ್ತು ಹೌದು, ಆ ವೃದ್ಧ ಕೊಟ್ಟಿದ್ದ 2 ಹರಳುಗಳು. ಆ 2 ಹರಳುಗಳನ್ನು ಮನಃಪೂರ್ವಕವಾಗಿ ದಿಟ್ಟಿಸಿದ. ಮನಸ್ಸಿಗೇಕೋ ತುಸು ನೆಮ್ಮದಿ ಎನಿಸಿತು. ವೃದ್ಧನ ಎದೆಗವಚದಲ್ಲಿ ಹುದುಗಿದ್ದ ಆ 2 ಹರಳುಗಳನ್ನು 6 ಕುರಿಗಳಿಗೆ ವಿನಿಮಯ ಮಾಡಿಕೊಂಡಿದ್ದ. ಈ ಹರಳುಗಳನ್ನು ಮಾರಾಟ ಮಾಡಿ ತನ್ನ ಮರುಪ್ರಯಾಣದ ಟಿಕೆಟನ್ನು ಖರೀದಿಸಬಹುದು. ಇಲ್ಲ, ಇನ್ನು ಮುಂದೆ ತಾನು ಜಾಣನಾಗಬೇಕು ಎನ್ನುತ್ತಾ ಹರಳುಗಳಿದ್ದ ಥೈಲಿಯನ್ನು ಚೀಲದಿಂದ ಹೊರತೆಗೆದು ತನ್ನ ಜೇಬಿನಲ್ಲಿ ಇರಿಸಿಕೊಂಡ. ಹೌದು, ಇದು ಬಂದರು ಪ್ರದೇಶ. ಅವನ ಹೊಸ ಸ್ನೇಹಿತ ಹೇಳಿದ ಒಂದು ಮಾತು ಸತ್ಯವಾಗಿತ್ತು. ಬಂದರು ಪ್ರದೇಶ ತುಂಬ ಕಳ್ಳಕಾಕರಿಂದ ತುಂಬಿರುತ್ತದೆ. ಪಾನಗೃಹದ ಮಾಲೀಕನ ವರ್ತನೆ ಹುಡುಗನಿಗೆ ಈಗ ಅರ್ಥವಾಗತೊಡಗಿತ್ತು. ಅವನು ಆಗಂತುಕ ಸ್ನೇಹಿತನನ್ನು ನಂಬದಿರುವಂತೆ ಹೇಳಲು ಯತ್ನಿಸಿರಬೇಕು. ಆದರೆ ತನಗೆ ಅದು ಅರ್ಥವಾಗಿರಲಿಲ್ಲ. ಹೇಳಿ ಕೇಳಿ ನಾನೊಬ್ಬ ಕುರಿಗಾಹಿ. ಪ್ರಪಂಚವನ್ನು ನಾನು ಊಹಿಸಿದ ರೀತಿಯಲ್ಲೇ ನೋಡುತ್ತೇನೆ ಹೊರತು ಅದು ವಾಸ್ತವಿಕವಾಗಿ ಇರುವ ರೀತಿಯಲ್ಲಿ ಅಲ್ಲ. ಅವನು ಥೈಲಿಯೊಳಗೆ ಕೈ ಹಾಕಿ ಬೆರಳುಗಳಿಂದ ಹರಳುಗಳನ್ನು ಸ್ಪರ್ಶಿಸಿದ. ಅವುಗಳ ತಂಪು ಮೇಲ್ಮೆಯ ಅನುಭವ ಆಯಿತು. ಈಗ ಈ ಹರಳುಗಳಷ್ಟೇ ಅವನ ಸಂಪತ್ತು. ಕನಿಷ್ಠ ಅವನಾದರೂ ಹೊಂದಿರುವುದು ಮನಸ್ಸಿಗೆ ಸಮಾಧಾನ ನೀಡಿತ್ತು. ಆ ಹರಳುಗಳು ಅವನಿಗೆ ಸಲೇಮ್ನ ವೃದ್ಧ ರಾಜ ಹೇಳಿದ್ದ ಮಾತುಗಳನ್ನು ಮತ್ತೆ ಜ್ಞಾಪಿಸಿದವು. ನೀನು ಏನನ್ನಾದರೂ ಮನಃಪೂರ್ವಕವಾಗಿ ಬಯಸಿದ್ದೇ ಆದಲ್ಲಿ ಅದನ್ನು ಸಾಧಿಸಿಕೊಡಲು ಇಡೀ ಬ್ರಹ್ಮಾಂಡವೇ ನಿನ್ನ ಜೊತೆ ಪಿತೂರಿ ನಡೆಸಿ ಸಹಕರಿಸುತ್ತದೆ. ಈ ಮಾತಿನ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಲು ಹುಡುಗ ಪ್ರಯತ್ನಿಸಿದ. ಅವನೀಗ ಜೇಬಿನಲ್ಲಿ ಪುಡಿಗಾಸು ಇಲ್ಲದೆ ಅಪರಿಚಿತವಾದ ಪ್ರಾಂತ್ಯದ ನಿರ್ಜನ ಮಾರುಕಟ್ಟೆಯಲ್ಲಿ ರಾತ್ರಿ ಪೂರ್ತಿ ಕಾಯಲು ಕುರಿಗಳೂ ಇಲ್ಲದೆ ಒಬ್ಬ ಏಕಾಂಗಿಯ ಸ್ಥಿತಿಗೆ ಬಂದು ತಲುಪಿದ್ದ. ಆದರೆ ತನ್ನ ಗತಕಾಲ ಮತ್ತು ಭವಿಷ್ಯವನ್ನು ತಿಳಿದಿದ್ದ ಓರ್ವ ವಿಶಿಷ್ಟ ವ್ಯಕ್ತಿಯನ್ನು ಭೇಟಿಯಾಗಿದ್ದ. ಕುರುಹಾಗಿ 2 ಹರಳುಗಳು ಅವನ ಬಳಿಯಲ್ಲಿದ್ದವು. ಇವುಗಳನ್ನು ಉರೀಮ್ ಮತ್ತು ತುಮೀಮ್ ಎಂದು ಕರೆಯುತ್ತಾರೆ ಮತ್ತು ಇವುಗಳು ನಿನಗೆ ಶಕುನಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ವೃದ್ಧ ಹೇಳಿದ್ದ ಮಾತುಗಳು ನೆನಪಾಗಿ ಪರೀಕ್ಷಿಸಿ ನೋಡಲು ನಿಶ್ಚಯಿಸಿದ. ಅವುಗಳನ್ನು ಇರಿಸಿದ ಥೈಲಿಯನ್ನು ಜೇಬಿನಿಂದ ಹೊರತೆಗೆದ. ವಸ್ತುನಿಷ್ಠವಾದ ಪ್ರಶ್ನೆಗಳನ್ನು ಮಾತ್ರವೇ ಅವುಗಳ ಮುಂದೆ ಇರಿಸಬೇಕು ಎಂದು ವೃದ್ಧ ಹೇಳಿದ್ದ. ಹಾಗಾಗಿ ತನಗೇನು ಬೇಕು ಎಂಬುದನ್ನು ಅವನು ಮೊದಲು ನಿರ್ಧರಿಸಬೇಕಿತ್ತು. ಮೊದಲಾಗಿ ಆ ವೃದ್ಧರಾಜನ ಅನುಗ್ರಹ ತನ್ನ ಮೇಲಿದೆ ಎಂದು ತಿಳಿಯಲು ಯೋಚಿಸಿ ಥೈಲಿಗೆ ಕೈ ಹಾಕಿ 1 ಹರಳನ್ನು ಹೊರತೆಗೆದ. ಅದು ಹೌದು ಎಂದು ಸಂಕೇತಿಸುವ ಕಪ್ಪು ಬಣ್ಣದ್ದಾಗಿತ್ತು. ಖುಷಿಗೊಂಡ. ಗುಪ್ತ ನಿಧಿ ನನ್ನ ಕೈವಶವಾಗುವುದೇ? ಮತ್ತೆ ಪ್ರಶ್ನೆಯನ್ನು ಮುಂದಿಟ್ಟು ಥೈಲಿಯೊಳಗೆ ಕೈ ಹಾಕಿ ಹರಳುಗಳನ್ನು ಹುಡುಕತೊಡಗಿದ. ಅವನು ಹಾಗೆ ಹುಡುಕುತ್ತಿರುವಾಗ ಥೈಲಿಯಲ್ಲಿದ್ದ ಸಣ್ಣ ತೂತೊಂದರ ಮೂಲಕ ಅವು ಹೊರಗೆ ನೆಲಕ್ಕೆ ಬಿದ್ದಿದ್ದವು. ಆ ಥೈಲಿಯಲ್ಲಿ ತೂತಿರುವುದನ್ನು ಹುಡುಗ ಎಂದಿಗೂ ತಿಳಿದಿರಲಿಲ್ಲ.
ನೆಲದಲ್ಲಿ ಬಿದ್ದಿದ್ದ ಉರಿ ಮತ್ತು ತುಂಬಿ ಹರಳುಗಳನ್ನು ಹೆಕ್ಕಿ ತೈಲಿಯಲ್ಲಿ ಹಾಕಲು ಬಗ್ಗಿದಾಗ ಮುದುಕ ಹೇಳಿದ ಇನ್ನೊಂದು ಸಂದೇಶ ನೆನಪಿಗೆ ಬಂತು. ಶಕುನಗಳನ್ನು ಗುರುತಿಸಲು ಕಲಿ ಮತ್ತು ಅವುಗಳನ್ನು ಹಿಂಬಾಲಿಸು. ಶಕುನಗಳು ನಕ್ಕು ಆ ಹರಳುಗಳನ್ನು ಹೆಕ್ಕಿ ತನ್ನ ತೈಲಿಗೆ ಸೇರಿಸಿದ. ಅದರಲ್ಲಿನ ತೂತನ್ನು ಸರಿಪಡಿಸುವ ಗೋಜಿಗೆ ಹೋಗಲಿಲ್ಲ. ಅವುಗಳು ಇನ್ನೂ ಹೊರಕ್ಕೆ ಬೀಳಬೇಕು ಎಂದಿದ್ದರೆ ಯಾವತ್ತೂ ಬೀಳಬಹುದಿತ್ತು. ಕೆಲವು ವಿಷಯಗಳನ್ನು ಪರೀಕ್ಷಿಸಲೇಬಾರದು. ಅಂತೆಯೇ ಏನೇ ಇರಲಿ ತನ್ನ ವೈಯಕ್ತಿಕ ಆಕಾಂಕ್ಷೆಯಿಂದ ಯಾವತ್ತೂ ದೂರಕ್ಕೆ ಸರಿಯಕೂಡದು ಎಂಬ ಹೊಸ ಜ್ಞಾನವನ್ನು ಕಲಿತಿದ್ದ. ಇನ್ನು ಮುಂದೆ ನನ್ನ ನಿರ್ಧಾರಗಳನ್ನು ನಾನೇ ನಿರ್ಧರಿಸುತ್ತೇನೆ ತನ್ನಲ್ಲಿಯೇ ಪ್ರತಿಜ್ಞೆ ಮಾಡಿಕೊಂಡ. ಈ ಹರಳುಗಳು ವೃದ್ಧರಾಜನ ಅನುಗ್ರಹ ಇನ್ನೂ ತನ್ನೊಂದಿಗೆ ಇರುವುದನ್ನು ಶುಭ ನುಡಿದಿದ್ದವು. ಅದರಿಂದ ಅವನ ಆತ್ಮವಿಶ್ವಾಸವು ಹೆಚ್ಚುವಂತೆ ಮಾಡಿದ್ದವು. ನಿರ್ಜನ ಮಳಿಗೆಯ ಸುತ್ತಲೊಮ್ಮೆ ದೃಷ್ಟಿ ಹಾಯಿಸಿದ. ಈಗ ಹುಡುಗ ಹಿಂದಿಗಿಂತಲೂ ತುಸು ಕಡಿಮೆ ಹತಾಶನಾಗಿದ್ದ. ಈ ಪ್ರದೇಶ ಇದೀಗ ವಿಚಿತ್ರವೆನಿಸಲಿಲ್ಲ. ಅದೊಂದು ಹೊಸ ಪ್ರದೇಶವಷ್ಟೇ ಆಗಿತ್ತು. ಹೊಸ ಹೊಸ ಪ್ರದೇಶಗಳನ್ನು ಕಾಣಬೇಕು. ಬದುಕಿನಲ್ಲಿ ಹುಡುಗ ಆಶಿಸಿದ್ದು ಅದನ್ನೇ. ಪಿರಮಿಡ್ ತಲುಪದಿದ್ದರೂ ಕುರಿಗಾಹಿಯೊಬ್ಬ ಎಂದೂ ಊಹಿಸಲಾಗದಷ್ಟು ಪ್ರಯಾಣ ಮಾಡಿ ಬಂದಿದ್ದ. ತಾವಿರುವುದಲ್ಲಿಂದ ಕೇವಲ 2 ತಾಸಿನ ಹಡಗು ಪ್ರಯಾಣದ ದೂರದಲ್ಲಿ ಪ್ರಪಂಚ ಎಷ್ಟೊಂದು ಬದಲಾಗಿರುತ್ತದೆ ಎಂಬುದನ್ನು ಅನ್ಯ ಕುರಿಗಾಹಿಗಳು ಅರಿತಿದ್ದರೆ ಹುಡುಗ ಚಿಂತಿಸಿದ. ಈಗ ಅವನ ಪ್ರಪಂಚ ಒಂದು ನಿರ್ಜನ ಮಳಿಗೆ ಸಮುಚ್ಚಯದ ಚೌಕಿಯಾಗಿದೆ. ಆದರೆ ಅದೇ ಚೌಕಿಯಲ್ಲಿ ಕೆಲವೇ ತಾಸುಗಳ ಹಿಂದೆ ಹುಡುಗ ಕಂಡಿದ್ದ ಚೇತೋಹಾರಿ ಜೀವನೋತ್ಸಾಹ ಮರೆಯುವಂತಿರಲಿಲ್ಲ. ಹುಡುಗನಿಗೆ ಮತ್ತೆ ಆ ಖಡ್ಗದ ನೆನಪಾಗಿ ವೇದನೆಯಾದರೂ ಅಂತಹ ಒಂದು ಖಡ್ಗವನ್ನು ಅವನೆಂದೂ ಕಂಡಿರಲಿಲ್ಲ. ಈ ವಿಷಯದಲ್ಲಿ ಹುಡುಗನಿಗೆ ವೇದ್ಯವಾದುದು ಒಂದೇ. ಕಳ್ಳನೊಬ್ಬನಿಂದ ಮೋಸಗೊಳಗಾದ ಒಬ್ಬ ಬಡಪಾಯಿ ಸಂತ್ರಸ್ತ ಅಥವಾ ನಿಧಿಯ ಅನ್ವೇಷಣೆಯಲ್ಲಿ ಹೊರಟ ಓರ್ವ ಸಾಹಸಿ ಶೋಧಕ, ಇವೆರಡರಲ್ಲಿ ಒಂದನ್ನು ಆಯ್ದುಕೊಳ್ಳಬೇಕಿತ್ತು. ನಾನು ನಿಧಿಯ ಅನ್ವೇಷಣೆಯಲ್ಲಿ ಹೊರಟ ಒಬ್ಬ ಸಾಹಸಿ ಶೋಧಕನಾಗಿ ಗುರುತಿಸಿಕೊಳ್ಳಬೇಕು ಎಂದು ಅವನು ತನ್ನಷ್ಟಕ್ಕೆ ತಾನು ಉಸುರಿದ. ಇಲ್ಲಿಗೆ ಇವತ್ತು ನಿಲ್ಲಿಸ್ತೀನಿ. ಮುಂದಿನದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಓದಿ ಹೇಳ್ತೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತೆ ನೋಡ್ತೀನಿ ನಿಮ್ಮನ್ನೆಲ್ಲ. ಟೇಕ್ ಕೇರ್. ಬಾಯ್ ಬಾಯ್.